ನಿಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸಲು ಈ ಸಿಂಪಲ್ ಟಿಪ್ಸ್ಗಳನ್ನು ಫಾಲೋ ಮಾಡಿ. ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಮುಖದಲ್ಲಿ ಉಂಟಾಗಬಹುದಂತಹ ಸಮಸ್ಯೆಗಳನ್ನು ಪರಿಹರಿಸುವ ಕೆಲವು ಉತ್ಪನ್ನಗಳಿವೆ. ಆಹಾರವೇ ಔಷಧ ಎಂಬ ಮಂತ್ರದಿಂದಲೇ ನಾವು ಸೇವಿಸುವ ಆಹಾರವು ಕೇವಲ ಔಷಧವಾಗದೆ ನೇರ ಸೌಂದರ್ಯವರ್ಧಕವಾಗಿಯೂ ಬಳಕೆಯಾಗುತ್ತದೆ. ಎಣ್ಣೆಯ ಮಸಾಜ್ ಮಾಡುವುದು. ಬಾದಾಮಿ ಎಣ್ಣೆಯ ಒಂದೆರಡು ಹನಿಗಳನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮುಖದ ಮೇಲೆ ನಿಧಾನವಾಗಿ ಹಾಕಿ ಮಸಾಜ್ ಮಾಡಿ. ಇದರಿಂದ ನಿಮ್ಮ ಮುಖದಲ್ಲಿರುವ ಕೊಳೆ ಮತ್ತು ಮೇಕಪ್ ನಿವಾರಣೆಯಾಗುತ್ತದೆ ಮತ್ತು ಮುಖದ ಶುಷ್ಕತೆಯನ್ನು ನಿವಾರಿಸುತ್ತದೆ. ಎರಡನೆಯದಾಗಿ ಮೊಸರು ನಮ್ಮ ಮುಖದಲ್ಲಿರುವ ಮೊಡವೆಗಳು ಮತ್ತು ಕಪ್ಪು ವರ್ತುಲಗಳನ್ನು ಹೋಗಲಾಡಿಸಲು ಸಹಕಾರಿಯಾಗುತ್ತದೆ. ಅನೇಕ ಜನರು ಮುಖದ ಅಂದವನ್ನು ಹೆಚ್ಚಿಸಿಕೊಳ್ಳಲು ನಾನಾ ಪ್ರಯತ್ನಗಳನ್ನು ಮಾಡುತ್ತಾರೆ. ಅದರಲ್ಲಿಯೂ ಮಾರುಕಟ್ಟೆಯಲ್ಲಿ ಸಿಗುವ ದುಬಾರಿ ವಸ್ತುಗಳನ್ನು ಖರೀದಿಸಿ ಬಳಸುತ್ತಾರೆ. ಆದರೆ ಇನ್ಮುಂದೆ ಹಣ ವ್ಯರ್ಥ ಮಾಡುವ ಬದಲು ಅಡುಗೆ ಮನೆಯಲ್ಲಿರುವ ಕೆಲವು ಪದಾರ್ಥಗಳನ್ನು ಬಳಸುವ ಮೂಲಕ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಬಾಳೆಹಣ್ಣು. ಒಂದು ಚಿಕ್ಕ ಬಾಳೆಹಣ್ಣನ್ನು ತೆಗೆದುಕೊಂಡು ಅದನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಉಜ್ಜಿ. ಒಣ ತ್ವಚೆ ಇರುವವರಿಗೆ ಸಂಚಯನ ಪಡೆಯಲು ಇದು ಸಹಕಾರಿಯಾಗುತ್ತದೆ. ಎರಡನೆಯದಾಗಿ ಮೊಸರು ನಮ್ಮ ಮುಖದಲ್ಲಿರುವ ಮೊಡವೆಗಳು ಮತ್ತು ಕಪ್ಪು ವರ್ತುಲಗಳನ್ನು ಹೋಗಲಾಡಿಸಲು ಸಹಕಾರಿಯಾಗಿದೆ. ಇದು ಒರಟು ಚರ್ಮವನ್ನು ಮೃದುಗೊಳಿಸಲು ಸಹಾಯ ಮಾಡುತ್ತದೆ. ನೀವು ಮೊಸರನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮುಖದ ಮೇಲೆ ಉಜ್ಜಿ ಸ್ವಲ್ಪ ಸಮಯದ ನಂತರ ಅದನ್ನು ತೊಳೆಯಬಹುದು. ಎಣ್ಣೆಯ ಮಸಾಜ್. ಬಾದಾಮಿ ಎಣ್ಣೆಯ ಒಂದೆರಡು ಹನಿಗಳನ್ನು ತೆಗೆದುಕೊಂಡು ಅದನ್ನು ಮುಖದ ಮೇಲೆ ನಿಧಾನವಾಗಿ ಮಸಾಜ್ ಮಾಡಿ. ಇದರಿಂದ ಮುಖದಲ್ಲಿರುವಂತಹ ಕೊಳೆ, ಮೇಕಪ್ ಎಲ್ಲವೂ ನಿವಾರಣೆಯಾಗುತ್ತದೆ. ನಾಲ್ಕನೆಯದಾಗಿ ಸೌತೆಕಾಯಿ ಹೆಚ್ಚಿನ ನೀರಿನಂಶ ಮತ್ತು ತಂಪಾಗಿಸುವ ಗುಣವನ್ನು ಹೊಂದಿದ್ದು ನಮ್ಮ ಚರ್ಮವನ್ನು ಸ್ವಚ್ಛಗೊಳಿಸಲು ಬಳಸಬಹುದು. ಇದು ಒಣ ಚರ್ಮವನ್ನು ತೇವಗೊಳಿಸಲು ಸಹಾಯ ಮಾಡುತ್ತದೆ. ಐದನೆಯದಾಗಿ ಹಾಲು. ಸೂಕ್ಷ್ಮ ಚರ್ಮ ಹೊಂದಿರುವವರಿಗೆ ಹಾಲು ತುಂಬ ಸಹಕಾರಿ. ಇದು ಮುಖದಲ್ಲಿರುವ ಎಲ್ಲ ಕೊಳಕು ಮತ್ತು ಮೇಕಪ್ಪನ್ನು ತೆಗೆದು ಹಾಕುತ್ತದೆ ಮತ್ತು ಮುಖವನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತದೆ. ಆರನೆಯದಾಗಿ ಓಟ್ಸ್. ಒಂದು ಟೀ ಚಮಚ ಓಟ್ಸನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಅಂಗೈಗೆ ಹಿಸುಕಿ 1 ಹನಿ ಅಥವಾ 2 ಹನಿ ನೀರನ್ನು ಸೇರಿಸಿ ಮತ್ತು ಅದನ್ನು ಪೇಸ್ಟ್ ಆಗಿ ತೆಗೆದುಕೊಳ್ಳಿ. ಈ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿದರೆ ತ್ವಚೆಯು ಹೊಳೆಯುವಂತಾಗುತ್ತದೆ. ಏಳನೆಯದಾಗಿ ಜೇನುತುಪ್ಪ ಚರ್ಮವನ್ನು ಎಲ್ಲ ರೀತಿಯಲ್ಲಿಯೂ ಸ್ವಚ್ಛಗೊಳಿಸಲು ಜೇನುತುಪ್ಪವು ಉಪಯುಕ್ತವಾಗಿದೆ. ನೀವು ಜೇನುತುಪ್ಪವನ್ನು ನೇರವಾಗಿ ಮುಖದ ಮೇಲೆ ಅನ್ವಯಿಸಬಹುದು ಮತ್ತು ಸ್ವಲ್ಪ ಸಮಯದ ನಂತರ ನೀರಿನಿಂದ ತೊಳೆಯಿರಿ. ಈ ರೀತಿ ಮಾಡುವುದರಿಂದ ಮುಖ ಸ್ವಚ್ಛ ಮತ್ತು ಮೃದುವಾಗುತ್ತದೆ. ಮುಂದಿನದು ಅರಿಶಿನ. ಅರಿಶಿನವನ್ನು ಅಡುಗೆ ಮನೆಯ ರಾಣಿ ಎಂದು ಕರೆದರೂ ತಪ್ಪೇನೂ ಇಲ್ಲ. ಏಕೆಂದರೆ ಇದರಿಂದ ಸಿಗುವ ಪ್ರಯೋಜನಗಳು ಒಂದೆರಡಲ್ಲ. ಏಕೆಂದರೆ ಇದು ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಕಂಪನಿಗಳು ಕೂಡ ಅವರ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಲ್ಲಿ ನೆಚ್ಚಿನ ಅರಿಶಿನವನ್ನೇ ನೆಚ್ಚಿಕೊಂಡಿವೆ. ಯಾಕೆಂದರೆ ಇದರಲ್ಲಿರುವ ಆ್ಯಂಟಿ ಇನ್ಫ್ಲಮೇಟರ್ ಪ್ರಾಪರ್ಟಿಯಿಂದಾಗಿ. ಸ್ವಲ್ಪ ಮೊಸರು, ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನವನ್ನು, ಒಂದು ಚಿಟಿಕೆ ಅರಿಶಿನವನ್ನು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖದ ಮೇಲೆ ಹಚ್ಚಿ 15ರಿಂದ 20 ನಿಮಿಷ ಬಿಟ್ಟು ಮುಖವನ್ನು ತಣ್ಣೀರಿನಿಂದ ತೊಳೆಯಿರಿ. ಮುಖವು ಕಾಂತಿಯುಕ್ತವಾಗಿ ಕಾಣಲು ಶುರುವಾಗುತ್ತದೆ. ಇದನ್ನು ವಾರಕ್ಕೆ 1 ಸಾರಿ ಅಥವಾ 2 ಸಾರಿಯಾದರೂ ಮಾಡಬಹುದು ಉತ್ತಮ ರಿಸಲ್ಟ್ಗಾಗಿ. ನಂತರ ಅಲೋವೆರಾ. ನೈಸರ್ಗಿಕವಾಗಿ ಸಿಗುವ ಈ ಅಲೋವೆರಾ ಜೆಲ್ ಬಗ್ಗೆ ಹೇಳುವುದಾದರೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಗುಣಲಕ್ಷಣಗಳು ಯಥೇಚ್ಛವಾಗಿ ಕಂಡುಬರುತ್ತವೆ. ಇದರಿಂದ ಮುಖದ ಮೇಲಿನ ಮೊಡವೆಗಳು, ಕಪ್ಪು ಕಲೆಗಳು, ಸಣ್ಣ ವಯಸ್ಸಿನಲ್ಲಿ ಕಂಡುಬರುವ ವೃದ್ಧಾಪ್ಯದ ಲಕ್ಷಣಗಳು, ಚರ್ಮದ ಮೇಲಿನ ದದ್ದುಗಳು ಇತ್ಯಾದಿಗಳು ಬಹಳ ಬೇಗನೆ ನಿವಾರಣೆಯಾಗುತ್ತವೆ. ಹಾಗಾಗಿ ಅಲೋವೆರಾವನ್ನು ಕೂಡ ಯೂಸ್ ಮಾಡುವುದು ತುಂಬಾ ನಮ್ಮ ಚರ್ಮಕ್ಕೆ ಒಳ್ಳೆಯದು. ನೈಸರ್ಗಿಕವಾಗಿ ಸಿಗುವಂತಹ ಅಲೋವೆರಾ ಪ್ಲ್ಯಾಂಟನ್ನು ತೆಗೆದುಕೊಂಡು ಒಳಗಿನ ತಿರುಳನ್ನು ಸ್ವಲ್ಪ ತೆಗೆದು ಮುಖದ ಮೇಲೆ ಹಚ್ಚಿ ಮೆತ್ತಗೆ ಮಸಾಜ್ ಮಾಡಿ
ಮಸಾಜ್ ಮಾಡಿ ಒಂದು 10ರಿಂದ 15 ನಿಮಿಷ ಬಿಟ್ಟು ಮುಖವನ್ನು ತೊಳೆಯಿರಿ. ಹೀಗೆ ವಾರದಲ್ಲಿ 2 ಬಾರಿ ಅಥವಾ 3 ಬಾರಿ ಮಾಡುವುದರಿಂದ ಮುಖವು ತುಂಬಾ ಕಾಂತಿಯುಕ್ತವಾಗಿ ಕಾಣಲು ಶುರುವಾಗುತ್ತದೆ. ಸ್ನೇಹಿತರೆ, ನಾವಿಲ್ಲಿ ಕೊಟ್ಟ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರನ್ನು ಬೆಳೆಸಿ. ಧನ್ಯವಾದಗಳು.